ಸಾಂಗ್ ಹಾಕ್ಕೊಂಡು ಕಾಫಿ ಕುಟ್ಕೊಂಡು ಕೇಳಿಸ್ಕೊಂಡಿದ್ರೆ ಏನು ಮಜಾ ಇದೆ. ಇಲ್ಲಿ ಟೈಮ್ ಆಗಿಲ್ಲೇನಪ್ಪ. ವ್ಯೂ ಮಾತ್ರ ಸಕ್ಕತ್ತಾಗಿದೆ. ನಾನ್ ವೆಜ್ ಮಾಡ್ತಾಯಿದ್ದೀವಿ. ಅದು ಎಂಥ ಲೊಕೇಶನಲ್ಲಿ ಮಾಡ್ತಾಯಿದ್ದೀವಿ ಅಂದರೆ ಮಳೆ ಬಂದ್ಬಿಡ್ತು ಫ್ರೆಂಡ್ಸ್, ಅದಕ್ಕೆ ಟೆಂಟ್ ಒಳಗಡೆ ಬಂದ್ರಿ. ನಮ್ಮ ರೂಮಿಂದ ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ. ವ್ಯೂ ನೋಡಿ ಫ್ರೆಂಡ್ಸ್, ಏನು ಸಾಕಾಗಿದೆ. ಆ ಅಲೆಗಳು ಸೌಂಡು, ಈ ವ್ಯೂ ಸಾಕಾಗಿದೆ. ದಿನ ಇಲ್ಲೇ ಇದ್ದರೆ ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆ ವ್ಯೂ. ಫ್ರೆಂಡ್ಸ್, ನಾವು ಇದೇ ಕಾರಲ್ಲಿ ಬಂದಿದ್ದು ಡಿಸ್ಕವರಿಯಲ್ಲಿ. ಕಾರ್ ಮಾತ್ರ ಆನೆ ಇದ್ದಂಗಿದೆ. ಇದನ್ನ ಮೇಂಟೆನೆನ್ಸು ಹಂಗೆ ಇದೆ. ಆನೆಯನ್ನು ಬೇಕಾದ್ರೆ ಮೇಂಟೆನೆನ್ಸ್ ಮಾಡ್ಬೋದು, ಇದನ್ನು ಮೇಂಟೆನೆನ್ಸ್ ಮಾಡೋದು ಕಷ್ಟ. ಸೊ ನಾವಿದೇ ರೂಮಲ್ಲಿ ಸ್ಟೇ ಆಗಿದ್ದು. ನಮ್ಮ ರೂಮು ಸೆಕೆಂಡ್ ಫ್ಲೋರು, ಆ ಸೆಂಟರ್ ರೂಮು. ನಮ್ಮ ರೂಮ್ ಆಪೋಸಿಟಲ್ಲೇ ಬೀಚು. ಸೊ ಈಗ ಬೀಚ್ ಕಡೆ ಒಂದು ವಾಕ್ ಹೋಗೋಣ. ನಿಯರ್ ಬೈಯೇ ಇದೆ ಬೀಚ್ ಕೂಡ. ನಮ್ಮ ರೂಮಿಂದ ಒಳ್ಳೆ ವ್ಯೂ ಇದೆ ನೋಡೋಕ್ಕೆ, ಸಖತ್ತಾಗಿದೆ. ರೂಮ್ ಮೇಲೆ ನಿಂತ್ಕೊಂಡು ನೋಡಿದ್ರೆ. ಆ್ಯಕ್ಚುಲಿ ನಾವು ಥರ್ಡ್ ಫ್ಲೋರ್ಗೆ ಹೋಗೋಣ ಅಂದ್ಕೊಂಡ್ರಿ, ಬಟ್ ಥರ್ಡ್ ಫ್ಲೋರಲ್ಲಿ ರೂಮ್ಸ್ ಬುಕ್ ಆಗಿಬಿಟ್ಟಿತ್ತು. ಸೊ ಸೆಕೆಂಡ್ ಫ್ಲೋರ್ಗೆ ಬಂದ್ವಿ. ಆ ಬೀಚ್ ಸೌಂಡು ನೈಟೆಲ್ಲ ಕೇಳಿಸ್ತಿದೆ ನಮಗೆ ರೂಮ್ಗೆ. ಎಷ್ಟು ಸಖತ್ತಾಗಿತ್ತು ಗೊತ್ತಾ. ಖಾಲಿ ಬೀಚು, ಕ್ರೇಜಿ. ಓ, ನಮ್ಮ ಬೆಂಗಳೂರಲ್ಲಿ ಕಾಗೆಗಳು ಕಾಣಿಸಲ್ಲ, ಈ ಕಡೆ ಕಾಣಿಸ್ತಿದೆ. ಸೊ ನಮ್ಮ ರೂಮು, ಸೊ ಅದೇ ನಮ್ಮ ರೂಮು. ಸೊ ಅಲ್ಲಿಂದನೇ ವ್ಯೂ ಕಾಣಿಸೋದು. ಹೋಗಿ ಬೀಚಲ್ಲಿ ಕಾಲಿಟ್ರೆ ಏನೋ ಮಜಾ ಒಂಥರ. ಬನ್ನಿ ಬನ್ನಿ ಅಲೆಗಳೇ ಬನ್ನಿ. ಅಯ್ಯೋ ಟಚೇ ಮಾಡಿಲ್ಲ, ಹತ್ರ ಬಂದು ಹಂಗೆ ಹೋಗ್ಬಿಡುತ್ತೆ. ಈಗ ಬರುತ್ತೆ ಕಮಾನ್ ಚಾಕಿ. ಸಖತ್ತಾಗಿದೆ. ಎಳ್ಕೊಂಡು ಹೋಗ್ತಾ ಇದೆ. ಸ್ವಲ್ಪ ಜೋರಾಗಿ ಬಂದರೆ ಭಯ ಆಗ್ಬಿಡುತ್ತೆ, ಎಳ್ಕೊಂಡು ಹೋಗೋ ಥರ ಫೀಲ್ ಆಗ್ಬಿಡುತ್ತೆ. ಸೊ ಈ ಥರ ಬೀಚಲ್ಲಿ ಸಾಂಗ್ ಹಾಕ್ಕೊಂಡು ಕಾಫಿ ಕುಟ್ಕೊಂಡು ಕೇಳಿಸ್ಕೊಂಡಿದ್ರೆ ಏನು ಮಜಾ ಇದೆ. ಫ್ರೆಂಡ್ಸ್, ನಿಮಗೆ ನಿನ್ನೆಯಿಂದ ನಾನು ಒಂದು ಜೋಗ್ ಫಾಲ್ಸ್ ತೋರಿಸಿದ್ದೀನಿ, ಭೀಮೇಶ್ವರ ವಾಟರ್ ಫಾಲ್ಸ್ ತೋರಿಸಿದ್ದೀನಿ. ಅದಾದಮೇಲೆ ಇವತ್ತು ಮಾರ್ನಿಂಗ್ ನಿಮಗೆ ಬೀಚ್ ತೋರಿಸಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಇದೆ, ಆ ಪ್ಲೇಸಲ್ಲಿ ಡಿಫ್ರೆಂಟಾಗಿರುತ್ತೆ. ಸೊ ಎಲ್ಲ ಥರ ತೋರಿಸ್ತಾನೇ ಇದ್ದೀನಿ ನಿಮಗೆ. ನೆಕ್ಸ್ಟ್ ಒಂದು ಪ್ಲೇಸ್ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಹೋಗೋಣ. ಸೊ ನಮ್ಮ ಹುಡುಗ ಇನ್ನೂ ಪಕ್ಕ ಎದ್ದಿರಲ್ಲ, ಇನ್ನೂ ನಿದ್ದೆ ಮಾಡ್ತಿರ್ತಾನೆ. ಸೊ ನೆಕ್ಸ್ಟು ಇನ್ನೊಂದು ಜಾಗಕ್ಕೆ ಹೋಗಬೇಕು. ಹೋಗಿ ಇವನ್ನ ಎಬ್ಬರಿಸ್ಬಿಟ್ಟು ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಪ್ಲೇಸ್ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ನೋಡೋಣ ಬನ್ನಿ. ಮೇ ಬಿ ಇನ್ನೂ ಎದ್ದಿರಲ್ಲ ಅಂದ್ಕೊತೀನಿ. ಹುಲಿ, ಟೈಮ್ ಆಗಿಲ್ಲೇನಪ್ಪ? ನಾನು ರೆಡಿ, ಹೋಯ್ತಾ ಇರೋದೆ. ಸ್ನಾನಾಗಿನ ಎಲ್ಲ ಆಯ್ತು ನಂದು. ಬಿಸಿಲು ತಲೆ ಮೇಲೆ ಹೊಡಿತಾ ಇದೆ. ಸೊ ಫ್ರೆಂಡ್ಸ್, ಇವತ್ತು ನಾವು ಕ್ಯಾಂಪಿಂಗ್ ಮಾಡ್ತಾಯಿದ್ದೀವಿ ಬಿಸ್ಲೆ ಘಾಟಲ್ಲಿ. ಕ್ಯಾಂಪಿಂಗಿಗೆ ಎಲ್ಲ ಇಲ್ಲಿ ಬಂದು ನಾವೇ ಕುಕ್ ಮಾಡೋಣ ಅಂತ ಸ್ವಲ್ಪ ವೆಜಿಟೇಬಲ್ಸು, ಈರುಳ್ಳಿ, ಟೊಮೊಟೊ ಅದೆಲ್ಲ ಇಸ್ಕೊಂಡಿದ್ದೀವಿ. ಪ್ಲಸ್ ಇಲ್ಲಿ ಚಿಕನ್ ಮಾಡೋಣ ಅಂತ, ಚಿಕನ್ ಒಂದು ಐಟಮ್ ಮಾಡೋಣ ಅಂತ ಚಿಕನ್ ಇಸ್ಕೊಡೋಕೆ ಬಂದಿದ್ದೀವಿ.
ಸೊ ಇವತ್ತು ನೈಟ್ ಕ್ಯಾಂಪ್ ಮಾಡಿ ನಾವೇ ಕುಕ್ಕಿಂಗ್ ಎಲ್ಲ ಮಾಡಬೇಕು. ಲೆಟ್ಸ್ ಸಿ ಏನಾಗುತ್ತೆ, ಹೆಂಗೆ ಬರುತ್ತೆ ಅಂತ. ಸೊ ಚಿಕನು, ಈರುಳ್ಳಿ, ಟೊಮೊಟೊ, ಅದಕ್ಕೆ ಬೇಕಾಗಿರೋ ಮಸಾಲೆ ಎಲ್ಲ ಇಸ್ಕೊಂಡಿದ್ದೀವಿ. ಸೊ ನೋಡೋಣ ಯಾವ ಥರ ಕುಕ್ ಮಾಡ್ತೀವಿ, ಏನಾಗುತ್ತೆ ಅಂತ ಮುಂದಕ್ಕೆ. ಸೊ ಎಲ್ಲ ಚೆನ್ನಾಗಿ ಬರಲಿ ಅಂತ ಬೇಡ್ಕೊಳ್ಳಿ. ಸೊ ರೋಡ್ ಹೋಗುತ್ತೆ, ಚೆನ್ನಾಗಿದೆ ರೋಡು. ಸೊ ತಿರ್ಗಾ ಕೆಳಗಡೆ ಹೋಗ್ತಾಯಿದ್ದೀನಿ, ಕಾರಲ್ಲೇ ಇದೆ, ಕರ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ಸೊ ಹೆಂಗಿದೆ ಪ್ಲೇಸು, ಸೈಕಾಗಿದೆ. ಸುತ್ತು ನಮಗೆ ನಿಂತ್ಕೊಂಡು ಟಾಪಲ್ಲಿ ನಿಂತ್ಕೊಂಡು ಎಷ್ಟು ಸುತ್ತು ನೋಡ್ತಿರೋ 360 ಆ್ಯಂಗಲಲ್ಲಿ ಕೂಡ ಫುಲ್ ಫಾರೆಸ್ಟೇ ಇದೆ. ಮೇಯ್ನಾಗಿ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಆನೆ ಕಾಟ ಇದೆ ಅಂತೆ. ಆನೆ ಎಲ್ಲ ಬರುತ್ತಂತೆ, ಇಲ್ಲೆಲ್ಲ ಮೇಲೆ ಎಲ್ಲ ಬರುತ್ತಂತೆ. ಏನಾಗುತ್ತೋ ಗೊತ್ತಿಲ್ಲ, ಬಟ್ ಇಲ್ಲೇ ಕ್ಯಾಂಪ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀವಿ. ಇಲ್ಲೇ ಕ್ಯಾಂಪ್ ಮಾಡ್ತೀವಿ, ಇಲ್ಲೇ ಕ್ಯಾಂಪ್ ಮಾಡಿಕೊಂಡು ಇಲ್ಲೇ ಕುಕ್ ಮಾಡಿಕೊಂಡು ತಿಂತೀವಿ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಆ ದೇವ್ರ ಮೇಲೆ ಭಾರ ಹಾಕಿ ಇವತ್ತಿಲ್ಲೇ ನೈಟು ಫುಲ್ ಚಿಲ್ ಔಟ್. ಬೆಂಗಳೂರು ಲೈಫು, ಬೆಂಗಳೂರಲ್ಲಿ ಆ ಟ್ರಾಫಿಕ್ಕು, ಆ ಗಲಾಟೆ, ಆ ಜನ, ಅವ್ರನ್ನೆಲ್ಲ ಬಿಟ್ಟು ಅಂದರೆ ಎಷ್ಟು ಮನಸ್ಸಿಗೆ ಎಷ್ಟು ನೆಮ್ಮದಿ ಇರೋದು ಗೊತ್ತಾ. ಸೊ ಗಾಳಿನೂ ಅಷ್ಟೇ, ಎಷ್ಟು ಫ್ರೆಶ್ ಗಾಳಿ ಇದೆ, ಅಷ್ಟು ನ್ಯಾಚುರಲ್ ಆಗಿದೆ, ಫ್ರೆಶ್ ಆಗಿದೆ. ಇರೋ ಗಂಟ ಮಸ್ತ್ ಮಜಾ ಮಾಡಿಕೊಂಡು ಈ ಥರ ಪ್ಲೇಸ್ಗೆಲ್ಲ ವಿಸಿಟ್ ಮಾಡಿಕೊಂಡು ಇರಬೇಕು ಅಲ್ವಾ ಫ್ರೆಂಡ್ಸ್. ಬನ್ನಿ ನಮ್ಮ ಹುಡುಗನ ಕರ್ಕೊಂಬರೋಣ. ಸೊ ಕಾರಲ್ಲೇ ನಿಲ್ಸ್ಕೊಂಡಿದ್ದಾನೆ. ಅಲ್ಲಿ ಒಂದು ಜಾಗದಲ್ಲಿ ಮಾತ್ರ ಸ್ವಲ್ಪ ಕಷ್ಟ ಇದೆ, ಅದು ಬಿಟ್ಟು ಹೋಗುತ್ತೆ. ನಮ್ಮದು ಕಾರ್ದು ಟ್ರ್ಯಾಕ್ ನೋಡಿ, ಕಾರ್ ಹೇಗೆ ಬಂತು ಅಂತ. ವೀಲ್ ಸ್ಪಿನ್ ಮಾಡ್ದಾ? ಹಾಂ, ಬಾ 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 ಸ್ಟಡಿಗೆ ಬಾ ಸ್ಟಡಿಗೆ ಬಾ ಸ್ಟಡಿಗೆ ಬಾ ಸ್ಟಡಿಗೆ ಬಾ ಇಲ್ಲ ತರ್ಸ್ಕೊಡಿ, ಸ್ಟ್ರೈಟಿಗೆ ಬಾ. ಬಾ ಸ್ಟ್ರೈಟಿಗೆ ನೋಡುವ, ಸ್ಟ್ರೈಟಿಗೆ ಬಾ. ಫ್ರೆಂಡ್ಸ್, ಮೇಲೆ ಕಾರ್ ಹೋಗಲ್ಲ ಅಂತ ಐಟಮ್ಸ್ ಎಲ್ಲ ಇಲ್ಲಿಂದನೇ ಎತ್ಕೊಂಡು ಹೋಗ್ತಾಯಿದ್ವಿ ಕ್ಯಾಂಪ್ ಮಾಡೋಕ್ಕೆ. ಮೇಲೆ ಹೆವಿ ಕಷ್ಟ ಇದೆ, ಕ್ಯಾಂಪಿಂಗ್ ಮಾಡೋದೇನು ಈಸಿ ಅಲ್ಲ. ಈ ಥರ ಎಲ್ಲ ರಿಸ್ಕ್ ಮಾಡಬೇಕು, ಅವಾಗೆ ಚೆನ್ನಾಗಿರೋದು ಫ್ರೆಂಡ್ಸ್. ಆದರೂ ಕಷ್ಟ ಇದೆ. ಅಯ್ಯೋ ಹೆಂಗಿದೆ ನೋಡಿ ರೋಡ್. ಒಂದು ಸೆಕೆಂಡ್ಗೆ ಅನಿಸ್ತಿದೆ ಯಾಕೆ ಬೇಕಾಗಿದ್ದು ಗುರು ಅಂತ. ಬಟ್ ಮೇಲೆ ವ್ಯೂ ನೋಡಬೇಕಂದ್ರೆ ಕಷ್ಟಪಡಲೇಬೇಕು, ಕಷ್ಟಪಟ್ರೆ ಫಲ ಸಿಗೋದು. ಮೇಲೆ ಮೇಲೆ ಹೋಗಿ ವಿಡಿಯೋ ಮಾಡ್ತೀನಿ, ಮಾತಾಡ್ಕೊಂಡು ಹತ್ತಕ್ಕೆ ಕಷ್ಟ. ಫೈನಲಿ ಪಾಯಿಂಟ್ ರೀಚ್ ಆಗಿದ್ದೀವಿ ನೋಡಿ ಫ್ರೆಂಡ್ಸ್. ಸ್ವರ್ಗ ಎಲ್ಲಿದೆ ಅಂದರೆ ಇಲ್ಲಿದೆ. ಹೇಗಿದೆ 360 ಆ್ಯಂಗಲಲ್ಲೂ ಎಷ್ಟು ಗ್ರೀನ್ ಕಾಣಿಸ್ತಿದೆಯೋ ಅಷ್ಟು ದೂರನೂ ಫಾರೆಸ್ಟು, ಮೌಂಟೇನು, ಆಕಾಶ ಅಂತೂ ನಮ್ಮ ಕೈ ಮೇಲೇ ಇದೆ ಅನಿಸ್ತಾ ಇದೆ. ಕೈ ಮೇಲೆ ಹತ್ತಿರ ಸಿಗುತ್ತೆ ಅನಿಸುತ್ತೆ. ಸೊ ಇನ್ನು ಸ್ವಲ್ಪ ಹೊತ್ತು ಫುಲ್ಲು ಕವರ್ ಆಗಿಬಿಡುತ್ತೆ ಫಾಗು. ಸೊ ಇಲ್ಲೇ ಕ್ಯಾಂಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಡೂಡ್, ಹೌ ಇಸ್ ದ ಜೋಶ್? ಅದೇ ಕೇಳೋದು, ಬೆಂಗಳೂರಲ್ಲಿ ಅವಾಗವಾಗ ವಾಕಿಂಗು, ಜಾಗಿಂಗು, ಟ್ರೆಕ್ಕಿಂಗು, ಶಾರ್ಟ್ ಟ್ರೆಕ್ಕು ಎಲ್ಲ ಮಾಡಬೇಕಂದ್ರೆ ಆ ಅಭ್ಯಾಸ ಬಿಟ್ಟು ಬೇರೆ ಅಭ್ಯಾಸ ಮಾಡು. ಓ ಕ್ರೇಜಿ! ಇಷ್ಟು ನೈಟ್ ಕಷ್ಟಪಟ್ಟು ಬಂದಿದ್ಕೋ ಸಾಕಾಯಿತು. ಕಷ್ಟಪಟ್ರೆ ಅಂತೆ ಸುಖ ಇರೋದು. ನಮ್ಗೆ ಆ ಸುಖ ಇವಾಗ ಸಿಗ್ತಿದೆ, ಕಷ್ಟಪಟ್ಟಿದ್ಕು. ಇನ್ನ ಮೇಲೆ ಹೋಗೋಣ. ಸನ್ಸೆಟ್ ಆಗಿದ್ರೆ ಇನ್ನೂ ಮಸ್ತಾಗಿರೋದು. ಬಟ್ ಈ ವೆದರ್ ಸನ್ನಲ್ಲಿ
ಮೋನು ಆಚೆ ಬರುತ್ತೆ ಅಷ್ಟ. ನಮ್ಗೆ ಇದು ಹೆಂಗೆ ಗೊತ್ತಾಡು, ನಾವು ಇನ್ನೂ ಅಲ್ಗೋಗೋ, ಆ ಕಡೆ ಇನ್ನೊಂದು ಏನಾದ್ರು ಕಾಣಿಸ್ಬಿಡುತ್ತೆ, ಅಲ್ಲಿ ನೋಡೋಣ ಅಂತ. ಮೇಲೆ ಬಂದಿದ್ದ ತಕ್ಷಣ ಫುಲ್ಲು ಜೋಶು, ಕೆಳಗಡೆ ಬರೋವಾಗ ಸುಸ್ತಾಗ್ತಾಯಿತ್ತು. ಬಟ್ ಮೇಲೆ ಬಂದಿದ್ದ ತಕ್ಷಣ ಸಾಕಾಗಿದೆ ಫ್ರೆಂಡ್. ಡೋಡ್ ಒಂದು ಸತಿ ಬಂದ್ಬಿಡು. ಯಾವುದೋ ಊರು ಮನೆಗೆಲ್ಲ ಇದೆ, ಈ ಕಡೆ ಟೌನ್ ಇದು. ಅದು ಬಿಟ್ಟರೆ ಹೇಗಿದೆ ವ್ಯೂ, ಕಾಡ್ತಾರ ಇದೆಯಲ್ಲ, ಅದು ಪ್ರೈವೇಟ್ ಪ್ಲೇಸು, ಇದೆಲ್ಲ ಗೌರ್ಮೆಂಟ್ ಪ್ಲೇಸು. ಸೊ ಇದನ್ನೆಲ್ಲ ಯೂಸ್ ಮಾಡ್ಕೋಬೋದು. ಟೂರಿಸ್ಟ್ ಎಲ್ಲ ಯಾರೂ ಬರೋಲ್ಲ, ಯಾರೋ ಲೋಕಲ್ ಏಜ್ ಗೊತ್ತಿರುತ್ತೆ. ಇಲ್ಲೇ ಇಲ್ಲೇ ಅದೇ ಇಲ್ಲೇ ಮಾಡೋಣ ಅಂತ. ಫೈನಲಿ ಟೆಂಟ್ ರೆಡಿ ಆಗಿದೆ. ಈ ಥರ ಕ್ಯಾಂಪ್ ಮಾಡಿಕೊಂಡು ಅಡುಗೆ ಮಾಡೋ ಮಜಾನೇ ಬೇರೆ. ಕಷ್ಟಪಟ್ಟರು ಪರವಾಗಿಲ್ಲ, ಎಂಜಾಯ್ ಮಾಡ್ಕೊಂಡು ಮಾಡೋಣ. ಮನೇಲಿದ್ದರೆ ಒಂದು ತಟ್ಟೆ ತೊಳೆಯಲ್ಲ, ಏನೂ ಮಾಡಲ್ಲ. ಇಲ್ಲಿದ್ದರೆ ಮಾತ್ರ ಈ ಥರ ಕ್ಯಾಂಪಿಂಗ್ ಬಂದಾಗ ಆಪ್ಷನ್ ಇಲ್ಲ, ಮಾಡಲೇಬೇಕು. ನಮ್ಮ ಮಾಸ್ಟರ್ ಶೆಫ್ ಹಿಂದೆ ಇದ್ದಾನೆ, ನಮ್ಮ ಬಟ್ಟ ಏನೋ ಮಾಡ್ತಾನಂತೆ, ಏನು ಮಾಡ್ತಾನೋ ಗೊತ್ತಿಲ್ಲ. ಏನೋ ಮಾಡಿದ್ನ ತಿನ್ನಲೇಬೇಕು, ಇದಿಲ್ಲ. ಇವಾಗ ಹೆಂಗಾಗಿದ್ದೀರ ಅಂದರೆ ಕಾಡು ಮನುಷ್ಯರು. ಮ್ಯಾಗಿ ಈಸ್ಕೊಳ್ಳೋಣ ಅಂದರೆ ಚಿಕನ್ ಬಿರಿಯಾನಿ ಮಾಡೋಣ ಡೂಡ್ ಅಂತೆ. ಚಿಕನ್ ಬಿರಿಯಾನಿ ಏನೋ ಡಿಫ್ರೆಂಟ್ ಆಗಿರುತ್ತಲ್ಲ ಫ್ರೆಂಡ್ಸ್ ಕ್ಯಾಂಪಿಂಗಲ್ಲಿ, ಈ ಥರ ಮಾಡೋದೆಲ್ಲ ಚೆನ್ನಾಗಿರುತ್ತೆ. ಆಯ್ತಪ್ಪ ನಂದು ಈರುಳ್ಳಿ ಯಾವ ಥರ ಕಟ್ ಮಾಡ್ಬೇಕು ಡೂಡ್? ಸಣ್ಣದಾಗಿ ನಿನ್ಗೆ ಹೆಂಗೆ ಬರುತ್ತೋ ಹಂಗೆ ಕಟ್ ಮಾಡಿ. ಹೆಂಗಾದರೆ ತಿನ್ನೋದೇ ಅಂತ್ಯಾ. ಸೊ ಏನೋ ನಾವು ಸರ್ಕಸ್ ಮಾಡಿ ನಾನ್ ವೆಜ್ ಮಾಡ್ತಾಯಿದ್ದೀವಿ. ಅದು ಎಂಥ ಲೊಕೇಶನಲ್ಲಿ ಮಾಡ್ತಾಯಿದ್ದೀವಿ ಅಂದರೆ, ಸೊ ಮಳೆ ಬಂದ್ಬಿಡ್ತು ಫ್ರೆಂಡ್ಸ್, ಅದಕ್ಕೆ ಟೆಂಟ್ ಒಳಗಡೆ ಬಂದ್ರಿ. ನಮ್ಮ ಹುಡುಗ ಸ್ಯಾಂಪಲ್ ಕೊಡ್ತಾಯಿದ್ದಾನೆ ಟೇಸ್ಟಿಂಗು. ಓಡುತ್ತೆ ಪಂಚು. ಚೆನ್ನಾಗಿದೆ ಹೇಳು. ಕೊತ ಫೈನಲಿ ಚಿಕನ್ ಮಾಡ್ಕೊಂಡು ತಿಂದಿದ್ದಾಯಿತು, ಬಿರಿಯಾನಿ ಮಾಡ್ಕೊಂಡು ತಿಂದಿದ್ದಾಯಿತು. ಟೆಂಟೇ ಕಾಣಿಸ್ತಿಲ್ಲ, ಅಷ್ಟು ಫಾಗ್ ಕವರ್ ಆಗಿದೆ. ಫುಲ್ ಟಯರ್ಡ್ ಬೇರೆ ಆಗಿದ್ದೀವಿ. ಮಲ್ಕೊಂಡ್ರೆ ಬೆಳಗ್ಗೆ ಗಂಟೆ ಅಲ್ಲಾಡಲ್ಲ ಅನ್ಕೊತೀನಿ. ಸೊ ಗುಡ್ ನೈಟ್ ಫ್ರೆಂಡ್ಸ್. ಇನ್ನು ಮಿಕ್ಕಿದ್ದು ನಾಳೆ ನೋಡೋಣ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಫೈನಲಿ ನೈಟ್ ಫುಲ್ ಕ್ಯಾಂಪಲ್ಲೇ ಸ್ಟೇ ಮಾಡಿ ನೈಟ್ ಸ್ಪೆಂಡ್ ಮಾಡಿದ್ವಿ. ಎಕ್ಸ್ಪೀರಿಯೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಬಿಕಾಸ್ ನೈಟೆಲ್ಲ ಫುಲ್ಲು ಚಳಿ, ಗಾಳಿ ಸೌಂಡ್ಗೆ ಟೆಂಟೆಲ್ಲ ಅಳ್ಳಾಡ್ತಾನೆ ಇತ್ತು. ಪ್ಲಸ್ಸು ಕೆಳಗಡೆ ಮಲಗೋಕ್ಕೆ ಬರೀ ಸ್ಲೀಪಿಂಗ್ ಬ್ಯಾಗ್ ಹಾಕ್ಕೊಂಡು ಕಷ್ಟ ಆಯಿತು. ಬಟ್ ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಫ್ರೆಂಡ್ಸ್. ವ್ಯೂ ಮಾತ್ರ ಸಖತ್ತಾಗಿದೆ. ಇಂಥ ವ್ಯೂ ಅಲ್ಲಿ ಟೆಂಟ್ ಹಾಕ್ಕೊಂಡು ಕುಕ್ ಮಾಡಿಕೊಂಡು ತಿನ್ನೋ ಮಜಾನೇ ಬೇರೆ. ನೆಕ್ಸ್ಟ್ ಲೆವೆಲ್ ವ್ಯೂಸ್. ಸನ್ರೈಸ್ ಆಗ್ತಾಯಿದೆ. ಆ ಸನ್ರೈಸ್ಗೂ ಈ ಫಾಗು, ಈ ಬೆಟ್ಟ ಗುಡ್ಡ, ಈ ಗ್ರೀನರಿ, ಸ್ವರ್ಗ ಸ್ವರ್ಗ. ಸೊ ಫ್ರೆಂಡ್ಸ್, ಬೆಳಗ್ಗೆ ಟಿಫನ್ ಬ್ರೇಕ್ಫಾಸ್ಟ್ಗೆ ಮ್ಯಾಗಿ ಮಾಡ್ಕೊತಾ ಇದ್ದೀನಿ.
ಮ್ಯಾಗಿ ಮಾಡಿ ತಿಂದ್ಬಿಟ್ಟು ತಿರ್ಗಾ ಇದನ್ನೆಲ್ಲ ರಿಮೂವ್ ಮಾಡಿ ಪ್ಯಾಕಪ್ ಮಾಡಿಕೊಂಡು ಹೊಡ್ಬೇಕು ಇಲ್ಲಿಂದ. ತಿರ್ಗಾ ಲೇಟ್ ಆಗಿಬಿಡುತ್ತೆ ಬ್ಯಾಂಗ್ಳೂರ್ ರೀಚ್ ಆಗೋಕ್ಕೆ. ಸೊ ಮ್ಯಾಗಿ ಮಾಡ್ಕೊಂಡು ತಿಂದು ಪ್ಯಾಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದೆ. ಮಸಾಲ ಇನ್ನು ಆಮೇಲೆ ಹಾಕಬೇಕು. ಸೊ ಅಂತ ಗಂಟೆ ಸ್ವಲ್ಪ ಬಾಯ್ಲ್ ಆಗಲಿ. ಸೊ ಇನ್ನು ಬೇಯಬೇಕದು, ಕುದಿಬೇಕು. ಸೊ ಎಂಥ ವ್ಯೂವಲ್ಲಿ ಕುತ್ಕೊಂಡು ಈ ಥರ ಮ್ಯಾಗಿ ಮಾಡಿಕೊಂಡು ಚೆನ್ನಾಗಿದೆ. ಈ ಥರ ವ್ಯೂವಲ್ಲಿ ಈ ಥರ ಟೆಂಟ್ ಹಾಕ್ಕೊಂಡು ಈ ಥರ ಅಡುಗೆ ಎಲ್ಲ ಮಾಡ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್. ಸೊ ಆ್ಯಕ್ಚುಲಿ ಈ ಸತಿ ಅನ್ಪ್ಲ್ಯಾನ್ಡು ಸ್ವಲ್ಪ ಈ ಥರ ಎಲ್ಲ ಅರಿಬಿರಿಯಲ್ಲಿ ಮಾಡಿಬಿಡ್ರಿ. ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡಿಕೊಂಡು ಸೊ ಇನ್ನೂ ಐಟಮ್ಸ್ ಎಲ್ಲ ಚೆನ್ನಾಗಿ ತಂದು ಮಾಡಬೇಕು. ಮೇಯ್ನಾಗಿ ಮಲ್ಗಕ್ಕೆ ತುಂಬ ಕಷ್ಟ ಆಗ್ಬಿಡ್ತು. ಇಲ್ಲಿ ಮಲ್ಗಕ್ಕೆ ಕೆಳಗಡೆ ಎಲ್ಲ ಕಲ್ಲು ಥರ ಹಂಗಂಗೆ ಸಿಗ್ತಾಯಿದೆ. ಸೊ ಫುಲ್ಲು ಕಷ್ಟ ಆಗ್ಬಿಡ್ತು ಕೆಳಗಡೆ ಮಲ್ಗಕ್ಕೆ. ಸ್ಲೀಪಿಂಗ್ ಬ್ಯಾಗ್ ಮಾತ್ರ ಇತ್ತು ಅಷ್ಟೇ. ಸೊ ನೆಕ್ಸ್ಟ್ ಟೈಮಿಂದ ಕೆಳಗಡೆ ಒಂದು ಬೆಡ್ ಥರ ತಂದು ಅದ್ರ ಮೇಲೆ ಮಲ್ಗೋ ಥರ ಪ್ಲ್ಯಾನ್ ಮಾಡ್ಕೋಬೇಕು. ಸೊ ಅಂತೂ ಇಂತೂ ಏನೋ ಒಂದು ಮಾಡಿ ಕ್ಯಾಂಪಿಂಗ್ ಮಾಡಿ ಆಯಿತು. ಸೊ ನೆಕ್ಸ್ಟು ಇಲ್ಲಿಂದ ಪ್ಯಾಕ್ ಮಾಡಿಕೊಂಡು ಬ್ಯಾಂಗ್ಳೂರ್ಗೆ ಅಷ್ಟೇ. ಸೊ ಇನ್ನೆಲ್ಲೂ ಹೋಗಲ್ಲ, ಆನ್ ದ ವೇ ಇನ್ನೆಲ್ಲೂ ಹೋಗಲ್ಲ. ಸೊ ಬ್ಯಾಂಗ್ಳೂರ್ಗೆ ಡೈರೆಕ್ಟ್ ಮನೆ ಕಡೆ ಹೋಗ್ಬಿಡ್ತೀವಿ. ಚಿಕನ್ನ ಹೆಂಗಂಗೋ ಮಾಡಿದ್ರಿ, ಬಟ್ ಚೆನ್ನಾಗಿ ಬಂತು. ಸೊ ಟೇಸ್ಟು ಚೆನ್ನಾಗಿತ್ತು, ಆ ಚಿಕನ್ ಗ್ರೇವಿನೂ ಚೆನ್ನಾಗಿತ್ತು. ಸೊ ಏನು ಮಾಡಿದ್ರಿ, ಅರ್ಧ ಚಿಕನ್ ಹಾಕ್ಕೊಂಡು ತಿಂದ್ಬಿಟ್ಟು ಇನ್ನು ಅರ್ಧ ಚಿಕನ್ಗೆ ತಿರ್ಗಾ ರೈಸ್ ಹಾಕ್ಬಿಟ್ಟು ತಿರ್ಗಾ ರೈಸ್ನ ಎಲ್ಲ ಬಿರಿಯಾನಿ ಥರ ಮಾಡಿ ತಿಂದ್ರಿ. ಸೊ ಅದು ಸಖತ್ತಾಗಿತ್ತು. ಬಿರಿಯಾನಿ ಥರ ಮಾಡ್ಕೊಂಡು ತಿಂದಿದ್ದು ಸಖತ್ತಾಗಿತ್ತು. ನಮ್ಮ ಹುಡುಗ ಮಾಸ್ಟರ್ ಶೆಫನು ಏನೇನೋ ಮಾಡಿ ಟೇಸ್ಟು ಚೆನ್ನಾಗಿ ಬರ್ಸ್ತಾವ. ಗ್ಯಾಂಗಲ್ಲಿ ಆ ಥರ ಒಬ್ಬ ಇರಬೇಕು. ಆ್ಯಕ್ಚುಲಿ ಕಷ್ಟ ಆಗಲ್ಲ ಇಲ್ಲಾಂದರೆ ಮ್ಯಾಗಿನೇ ಗತಿ. ಸೊ ಫ್ರೆಂಡ್ಸ್, ಫೈನಲಿ ಟೆಂಟೆಲ್ಲ ರಿಮೂವ್ ಮಾಡಿ ಪ್ಯಾಕಪ್ ಮಾಡಿಕೊಂಡು ಕೆಳಗಡೆ ಇಳಿತಿದ್ದೀವಿ. ಜಾಗ ಬಿಟ್ಟು ಹೋಗೋಕ್ಕೆ ಮನ್ಸು ಮಾತ್ರ ಬರ್ತಿಲ್ಲ. ಅಲ್ಲೇ ಇರಬೇಕು, ಇನ್ನೂ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತೆಲ್ಲ ಫೀಲ್ ಆಗ್ತಿತ್ತು. ಬಟ್ ಟೈಮ್ ಇರಲಿಲ್ಲ. ಸೊ ಅದಕ್ಕೆ ಕೆಳಗಡೆ ಇಳಿತಿದ್ದೀವಿ. ಸೊ ಇಲ್ಲಿಂದ ಡೈರೆಕ್ಟು ಬ್ಯಾಂಗ್ಳೂರಿಗೆ ಮನೆ ಕಡೆ ಹೋಗ್ತೀವಿ. ಬಟ್ ಮತ್ತೆ ನೆಕ್ಸ್ಟ್ ಟೈಮು ಇನ್ನೂ ಪ್ರಿಪೇರ್ ಮಾಡಿಕೊಂಡು ಎಲ್ಲ ಐಟಮ್ಸ್ ಎತ್ಕೊಂಡು ಈ ಜಾಗಕ್ಕೆ ಮತ್ತೆ ಬಂದು ಕ್ಯಾಂಪ್ ಮಾಡೇ ಮಾಡ್ತೀವಿ. ತಿರ್ಗಾ ಎಂಜಾಯ್ ಮಾಡೇ ಮಾಡ್ತೀವಿ. ಸೊ ಅಂಟಿಲ್ ದಟ್, ಟೇಕ್ ಕೇರ್, ಬೈ ಫ್ರೆಂಡ್ಸ್.